ನಮಸ್ಕಾರ ಸ್ನೇಹಿತರೆ, ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ನೀವು ಗಮನಿಸಿರಬಹುದು, ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲಿ ಒಂದೇ ನ್ಯೂಸು, ಇನ್ನು ಮುಂದೆ ದಿವಾಳಿ ಸಾಲ ಎಲ್ಲ ಇಲ್ಲ, ಇನ್ನೇನಿದ್ರು ಅಭಿವೃದ್ಧಿ ಅಂತ ಬಡ್ಕೋತಾ ಇವೆ. ಸ್ನೇಹಿತರೆ, ಇದೇನಪ್ಪ ಇದ್ದಕ್ಕಿದ್ದ ಹಾಗೆ ಪಾಕಿಸ್ತಾನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದೆ ಅಂತ ನಿಮಗೆಲ್ಲ ಡೌಟ್ ಬಂದಿರುತ್ತೆ. ಹೌದು, ಇಲ್ಲಿದೆ ನೋಡಿ ಉತ್ತರ. ಸ್ನೇಹಿತರೆ, ಪಾಕಿಸ್ತಾನದ ಕರಾಚಿ ಹತ್ತಿರ ಇರೋ ಸಮುದ್ರದಲ್ಲಿ ಒಂದು ತೈಲ ನಿಕ್ಷೇಪ ಸಿಕ್ಕಿದೆ ಅಂತ ಪಾಕಿಸ್ತಾನ ಮತ್ತು ಅಂತಾರಾಷ್ಟ್ರೀಯ ಹಲವಾರು ಮಾಧ್ಯಮಗಳಲ್ಲಿ ದೊಡ್ಡ ಸುದ್ದಿಯಾಗಿದೆ. ತೈಲ ನಿಕ್ಷೇಪ ಸಿಕ್ಕಿರೋದು ನಿಜಾನಾ? ಸಿಕ್ಕಿದ್ರೂ ಅದನ್ನು ಈಗಾಗಲೇ ದಿವಾಳಿಯಾಗಿರೋ ಪಾಕಿಸ್ತಾನಕ್ಕೆ ಸಮುದ್ರದಿಂದ ಮೇಲೆತ್ತೋ ಸಾಮರ್ಥ್ಯ ಇದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ನೀವಿನ್ನು ನಮ್ಮ ಫ್ರೆಂಡ್ಸ್ ಮೀಡಿಯಾ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ತೈಲ ನಿಕ್ಷೇಪ ಸಮುದ್ರದಲ್ಲಿ ಸಿಕ್ಕಿದೆ ಸರಿ, ಆದರೆ ಸಿಕ್ಕಿದ ಕೂಡಲೇ ಭೂಮಿಯಿಂದ ಮೇಲೆತ್ತೋದು ಅದು ಸುಲಭದ ಮಾತಲ್ಲ. ಅದು ಪಾಕಿಸ್ತಾನಕ್ಕೂ ಗೊತ್ತು. ತೈಲ ನಿಕ್ಷೇಪ ಸಿಕ್ಕಿದೆ, ಆದರೆ ನಮಗೆ ಅದನ್ನು ಮೇಲೆತ್ತಲು 4 ರಿಂದ 5 ವರ್ಷ ಬೇಕಾಗ್ಬೋದು ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಸರಿ, 4 ರಿಂದ 5 ವರ್ಷನೇ ಆಗಲಿ, ಆ ಸಾಮರ್ಥ್ಯ ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಇದೆಯಾ? ಖಂಡಿತ ಇಲ್ಲ ಸ್ನೇಹಿತರೆ. ಯಾವುದಾದ್ರೂ ಒಂದು ದೇಶ ಅಭಿವೃದ್ಧಿಯ ಕಡೆ ಸಾಗಬೇಕು ಅಂತ ಅಂದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರಬೇಕು. ಆರ್ಥಿಕ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಅತಂತ್ರ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸರಿ, ಇಷ್ಟೇನಾ? ಖಂಡಿತ ಇಲ್ಲ. ಪಾಕಿಸ್ತಾನ ಎದುರಿಸ್ತಾ ಇರೋ ಸಮಸ್ಯೆಗಳು ಒಂದಲ್ಲ ಎರಡಲ್ಲ. ಮುಂದೆ ತಿಳಿಯೋಣ ಬನ್ನಿ. ಸ್ನೇಹಿತರೆ, ಪಾಕಿಸ್ತಾನದ ಇತ್ತೀಚಿನ ಚುನಾವಣೆಯು ನಾಗರಿಕರು ಮತ್ತು ಸರ್ಕಾರದ ನಂಬಿಕೆಯನ್ನು ಮತ್ತಷ್ಟು ಕಳೆದುಕೊಂಡಿದೆ. ಅಲ್ಲಿ ರಾಜಕೀಯ ಅಶಾಂತಿ ತಲೆದೋರಿದೆ. ಆರ್ಥಿಕತೆಯ ಅತಂತ್ರ ಪರಿಸ್ಥಿತಿ ಇರೋದ್ರಿಂದ ಅದರ ನೆರೆಹೊರೆಯ ರಾಷ್ಟ್ರಗಳು ಯಾವುದೂ ಕೂಡ ಸಾಲ ಕೊಡ್ತಾ ಇಲ್ಲ. ಇನ್ನು ಉತ್ಪಾದನೆಗಂತೂ ಆಸಕ್ತಿನೇ ಇಲ್ಲ. ಸ್ನೇಹಿತರೆ, ಒಂದು ರಾಷ್ಟ್ರ ಉತ್ಪಾದಕತೆಯನ್ನು ಮಾಡಬೇಕು ಅಂತಂದರೆ ತನ್ನ ಬಾಹ್ಯ ಸಾಲವನ್ನು ಸಮರ್ಥನೀಯವಾಗಿ ನಿರ್ವಹಿಸಿರಬೇಕು. ಅದನ್ನು ಖಂಡಿತ ಪಾಕಿಸ್ತಾನ ಮಾಡಿಲ್ಲ ಬಿಡಿ. ಮತ್ತು ತೀವ್ರ ಹಣದುಬ್ಬರದ ಹೊರೆ ಇದೆ. ಪಾತಾಳ ಸೇರ್ತಾ ಇರೋ ಪಾಕಿಸ್ತಾನ ಕರೆನ್ಸಿ ಮೌಲ್ಯದ ತಲೆನೋವಿದೆ. ಇಷ್ಟೆಲ್ಲ ಸಮಸ್ಯೆಗಳ ಜೊತೆ ಬಲೂಚಿಸ್ತಾನದ ಉಗ್ರಗಾಮಿಗಳ ದಂಗೆ. ಹೌದು ಸ್ನೇಹಿತರೆ, ಈ ಬಲೂಚಿಸ್ತಾನ ಪಾಕಿಸ್ತಾನ ಪ್ರಾಂತ್ಯದ ದೊಡ್ಡ ತಲೆನೋವು. ಬಲೂಚ್ ಪ್ರತ್ಯೇಕತಾವಾದಿಗಳು ತಮ್ಮ ಪ್ರಾಂತ್ಯದ ಮೇಲೆ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ರಾಜಕೀಯ ಸ್ವಾಯತ್ತತೆಯ ಮೇಲೆ ಹೆಚ್ಚಿನ ನಿಯಂತ್ರಣ ಸಾಧಿಸಲು ಬಲೂಚ್ ಪ್ರಾಂತ್ಯದಾದ್ಯಂತ ಇತರ ಜನಾಂಗದ ನಾಗರಿಕರ ಮೇಲೆ ದಾಳಿ ದಂಗೆಗಳು ನಡೀತಾನೆ ಇರುತ್ತದೆ. ಇನ್ನು ಸಿಂಧ್ ಪ್ರಾಂತ್ಯ ಇದಕ್ಕೇನೋ ಭಿನ್ನವಾಗಿಲ್ಲ. ಸಿಂಧ್ ಪ್ರಾಂತ್ಯದಲ್ಲೂ ಪ್ರತ್ಯೇಕತಾವಾದ ತಲೆ ಎತ್ತಿ ನಿಂತಿದೆ. ಸಿಂಧ್ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದ ಭದ್ರತಾ ಪಡೆಗಳನ್ನು ಎದುರಿಸಲು ಬಲೂಚ್ ಪ್ರತ್ಯೇಕತಾವಾದಿಗಳೊಂದಿಗೆ ಹಲವು ವರ್ಷಗಳಿಂದ ಮೈತ್ರಿ ಮಾಡಿಕೊಂಡಿವೆ. ಸ್ನೇಹಿತರೆ, ಇದು ಎಂತಹ ವಿಪರ್ಯಾಸ ನೋಡಿ. ತಮ್ಮ ದೇಶದ ಆರ್ಮಿಗೆ ತಾವೇ ಶತ್ರುಗಳು. ಸ್ನೇಹಿತರೆ, ಇಷ್ಟೆಲ್ಲ ಸಮಸ್ಯೆಗಳಿದ್ರೂ ಪಾಕಿಸ್ತಾನ ತೈಲ ನಿಕ್ಷೇಪವನ್ನು ಯಾರ ಸಹಾಯ ಇಲ್ಲದೆ ಮೇಲೆತ್ತುತ್ತಾ? ಸಾಧ್ಯವೇ ಇಲ್ಲ. ಹಾಗಾದರೆ ಅವರಿಗೆ $5 ಬಿಲಿಯನ್ ಹಣ ಕೊಡುವವರು ಯಾರು? ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಹಣ ಕೊಡೋದು ಮರುಭೂಮಿಗೆ ನೀರು ಹಾಕೋದು ಎರಡೂ ಒಂದೇ. ಯಾಕೆಂದರೆ ಈ ಹಿಂದೆ 2018ರಲ್ಲಿ ಇಮ್ರಾನ್ ಖಾನ್ ನಮಗೆ ತೈಲ ಸಿಕ್ಕಿದೆ, ಇನ್ನೇನು ನಾವು ಶ್ರೀಮಂತರಾಗಿ ಬಿಡ್ತೀವಿ ಅನ್ನೋ ಸುದ್ದಿಯ ಮೂಲಕ ಹೂಡಿಕೆ ಹೆಸರಲ್ಲಿ ಪಾಕಿಸ್ತಾನ ಹಣನೇನೋ ಪಡೀತು. ಆದರೆ 2019ರಲ್ಲಿ ಗೊತ್ತಾಯಿತು, ಅಲ್ಲಿ ಯಾವ ತೈಲ ನಿಕ್ಷೇಪನೂ ಇರಲಿಲ್ಲ ಅಂತ. ಪಾಕಿಸ್ತಾನ ಏನಾದರೂ 2018ರ ಕಥೆನ ಮತ್ತೆ ರಿಪೀಟ್ ಮಾಡ್ತಾ ಇದೆಯಾ? ಸ್ನೇಹಿತರೆ, ಇದು ಹಲವಾರು ಅನುಮಾನಗಳನ್ನು ಸೃಷ್ಟಿ ಮಾಡುತ್ತೆ. ಸ್ನೇಹಿತರೆ, ಪಾಕಿಸ್ತಾನದ ತೈಲ ಮತ್ತು ಅನಿಲ ನಿಯಂತ್ರಕದ ಮಾಜಿ ಸದಸ್ಯ ಮಹಮ್ಮದ್ ಆರಿಫ್, ತೈಲ ನಿಕ್ಷೇಪ ಸಿಕ್ಕಿರೋದು ನಮಗೆ ಸಂಪೂರ್ಣ 100% ಖಚಿತ ಇಲ್ಲ, ಸಿಕ್ಕಿದ್ರೆ ಅದು ನಮ್ಮ ಅದೃಷ್ಟ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ಹಾಗೇನಾದರೂ ತೈಲ ನಿಕ್ಷೇಪ ಸಿಕ್ಕಿರೋದು ನಿಜಾನೇ ಅನ್ಕೊಳ್ಳಿ, ಅದನ್ನು ಸಂಪೂರ್ಣವಾಗಿ ಅನುಭವಿಸೋಕೆ ಪಾಕಿಸ್ತಾನಕ್ಕೆ ಚೀನಾ ಮತ್ತು ಅರಬ್ ರಾಷ್ಟ್ರಗಳು ಬಿಡಬೇಕಲ್ಲ. ಹೌದು ಸ್ನೇಹಿತರೆ, ಪಾಕಿಸ್ತಾನಕ್ಕಂತೂ ಏಕಾಂಗಿಯಾಗಿ ನಿಕ್ಷೇಪವನ್ನು ಹೊರತೆಗೆಯಲು ಸಾಧ್ಯವೇ ಇಲ್ಲ. ಇದರಿಂದ ಲಾಭ ಮಾಡಿಕೊಳ್ಳೋದು ಚೀನಾ ಮತ್ತು ಇತರ ರಾಷ್ಟ್ರಗಳು. ಹಾಗಾಗಿ ತೈಲ ನಿಕ್ಷೇಪ ಸಿಕ್ಕಿದ್ರು ಪಾಕಿಸ್ತಾನ ತಾನು ಶ್ರೀಮಂತರಾಗ್ತೀವಿ, ಸಾಲ ಎಲ್ಲ ತೀರಿಸಿ ಅಭಿವೃದ್ಧಿ ಕಡೆ ಸಾಕ್ತೀವಿ ಅನ್ನೋ ಭ್ರಮೆಲೆ ಬದುಕ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.